ಮಾಧ್ಯಮ, ನಮ್ಮ ಜಿಲ್ಲೆಯ ಮಾಧ್ಯಮವನ್ನು ದೂರ್ತಾ ಇಲ್ಲ, ನಮ್ಮ ಪುತ್ತೂರಿನ ಮಾಧ್ಯಮವನ್ನು ದೂರ್ತಿಲ್ಲ. ರಾಜ್ಯದ ಏನು ಉದ್ಯಮಶಾಲಿಗಳ ರಾಜಕಾರಣಿಗಳ ವಾಸ ತಿಂದು ಸುಳ್ಳು ಬಿತ್ತರ ಮಾಡುವಂತ ಮಾಧ್ಯಮಗಳಿಗೆ ನಮ್ಮ ಯಾವುದು ಧಿಕ್ಕಾರ ಇದೆ ಅಂತ ಹೇಳುವಂತ. ಯಾಕಂತ ಹೇಳಿದ್ರೆ ಇಡೀ ಒಂದು ತಿಂಗಳಲ್ಲಿ ಇಡೀ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಕಲಿಸುವಂತ ಕೆಲಸ ಮಾಡಿದ್ರೆ ಅದು ಬಿಜೆಪಿ ಮತ್ತು ಜೆಡಿಎಸ್ ಅವರನ್ನ ಬದಲು ಇವತ್ತು ಮಾಧ್ಯಮದವರು ಇಟ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತ ವಿಚಾರದಲ್ಲಿ ನಾವು ಜನರು ಜಾಗೃತರಾಗಿದ್ದಾರೆ ಅಂತ ವಿಚಾರವನ್ನು ನಾನು ಹೇಳ್ತಾ ಇವತ್ತು ನಮ್ಮ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಹೆಚ್ಚು ಜನ ನಾವು ಸೇರ್ಲಿಕ್ಕೆ ಆಗಿಲ್ಲ, ಕೆಲವೇ ಕಾರ್ಯಕರ್ತರಿಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಇದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ KP ಆಳ್ವರ ನೇತೃತ್ವದಲ್ಲಿ ಸಂಭ್ರಮಾಚರಣೆ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ ಎಲ್ಲಾ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಇದೇ ರೀತಿಯ ಫಲಿತಾಂಶ ಬೆಳೆದಂತೆ ಒಂದು ವಿಚಾರವನ್ನ ನಾವು ಎಲ್ಲರ ಕಾರ್ಯಕರ್ತರ ಜನರ ಗಮನಕ್ಕೆ ತಂದು ನಾನು ತಮಗೆ ಸಹಕಾರ ಮಾಡಿದ ಎಲ್ಲರಿಗೂ ನಾನು ವಂದಿಸಲು ನಾನು ಮಾತನಾಡಿಸುತ್ತೇನೆ. DK ಶಿವಕುಮಾರ್ ಅವರಿಗೆ, ಅಶೋಕ್ ಕುಮಾರ್ ಅವರಿಗೆ, ಆತ್ಮೀಯರೇ, ನಮ್ಮ ಕಾಂಗ್ರೆಸ್ನ 3 ಕರ್ನಾಟಕ ರಾಜ್ಯದ ಚುನಾವಣೆಯಲ್ಲಿ ಬೆಳಗಾವಿ, ಚನ್ನಪಟ್ಟಣ, ಅದೇ ರೀತಿ ಸಣ್ಣೂರು ಉಪಚುನಾವಣೆಯಲ್ಲಿ ಭರ್ಜರಿ ಜಯ ಸಾಧಿಸಿದಂತ ಒಂದು ಹೆಗ್ಗಳಿಕೆ ನಮ್ಮದು. ಅದೇ ರೀತಿ ಜಾರ್ಖಂಡ್ನಲ್ಲಿ ಆಡಳಿತ ಬಂದಿದೆ. ಅದೇ ರೀತಿ ಪ್ರಿಯಾಂಕಾ ಗಾಂಧಿ ಅವರು ಭರ್ಜರಿ ವಿಜಯವನ್ನು ಗಳಿಸಿದ್ದಾರೆ. ಅವೆಲ್ಲ ಸಂಭ್ರಮವನ್ನು ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ಆಚರಿಸ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರನ್ನು ಎಲ್ಲ ಆರೋಪಗಳಿಂದ ಮುಕ್ತವಾಗೋಕೆ ಇದೇ ಮುಖ್ಯ ಕಾರಣ. ಅವರು ಹೇಳಿದ್ದಾರೆ, ನನ್ನನ್ನು ಕೆಣಕಿದರೆ ಜನ ಬಿಡ್ಲಿಕ್ಕಿಲ್ಲ ಎನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗ ಅವರಿಗೆ ಅರಿವಾಗಿದೆ, ಬಿಜೆಪಿಯ ಪೊಳ್ಳು ಭರವಸೆ, ಪೊಳ್ಳು ಆಶ್ವಾಸನೆ, ಸುಳ್ಳು ಆರೋಪಗಳಿಗೆ ಮಾನ್ಯ ಸಿದ್ದರಾಮಯ್ಯನವರ ಜನತೆ ಇವತ್ತು ಉತ್ತರ ನೀಡಿದ್ದಾರೆ. 3 ಕ್ಷೇತ್ರಗಳಲ್ಲಿ ಕೂಡ ಜಯಬೇರಿಯನ್ನು ಬಾರಿಸಿ ನಮಗೆ ಜಯವನ್ನು ತಂದು ಕೊಟ್ಟಿದ್ದಾರೆ. 4-5 ಆರೋಪಗಳನ್ನು ಮಾಡಿ ನಮ್ಮ ಕ್ಷೇತ್ರವನ್ನು 3 ಕ್ಷೇತ್ರ ನಾವು ವಿಜಯ ಆಗ್ತೇವೆ ಎನ್ನುವಂತಹ ಸುಳ್ಳು ಆರೋಪವನ್ನು ಬಿಜೆಪಿಯವರು ಕೊಟ್ಟಿರುವ ಇದಕ್ಕೆ ಜನತೆ ತಕ್ಕ ಉತ್ತರ ನೀಡಿದ್ದಾರೆ. ಈ ಉತ್ತರ ಕರ್ನಾಟಕ ಸರ್ಕಾರದ್ದು ಮಾನ್ಯ ಕೇಂದ್ರದಲ್ಲಿ ಕೂಡ ಇದು ಮುಂದುವರಿಯುತ್ತದೆ. ಇಂಥ ಚುನಾವಣೆಯ ಒಂದು ರಿಸಲ್ಟ್ ಇನ್ನು ಮುಂದೆಯೂ ಕಾಂಗ್ರೆಸ್ನ ಪರವಾಗಿ ಬರಲಿ ಎನ್ನುವ ಆಶಯದೊಂದಿಗೆ ಎಲ್ಲ ಬಾಂಧವರಿಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಹಾಗೂ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ಅವರಿಗೆ ಹಾಗೂ ಎಲ್ಲ ಸಚಿವರಿಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ. ಧನ್ಯವಾದ. ಪ್ರಧಾನ ಕಾರ್ಯದರ್ಶಿ ಈ ವಿಜೃಂಭಣೆಯ ಆಚರಣೆಯನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬಂದಂಥ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದು